ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನಿವತ್ತು ಮೂವಿ ಡೇಟ್ಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ. ತುಂಬ ವರ್ಷಗಳಾದಮೇಲೆ ಈ ಥರ ಇಬ್ಬರು ಈಚೆ ಹೋಗ್ತಾ ಇರೋದು. ಸೊ ಹಾಗಾಗಿ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಕಾದು ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಅವಳು. ಆ್ಯಂಡ್ ತುಂಬ ಅರ್ಜೆಂಟಲ್ಲಿದ್ದೀನಿ, ಬೇಗ ಹೋಗಬೇಕು, ಇಲ್ಲಾಂದರೆ ಅವಳೇ ಬೈತಾಳೆ ನನಗೆ, ಯಾಕೆ ಇಷ್ಟು ಲೇಟಾಗಿ ಮಾಡ್ತೀಯ ಅಂತ. 10 ಗಂಟೆ ಶೋಗೆ ಬುಕ್ ಮಾಡಿದ್ದಾಳೆ. ಸೊ ಅರ್ಜೆಂಟಲ್ಲಿದ್ದೀನಿ. ನನ್ನ ಕೆಲಸ ಎಲ್ಲ ಮುಗಿಸಿ ಇಷ್ಟು ಬೇಗ ಹೋಗ್ಬೇಕಲ್ಲ, ಅದಕ್ಕೆ ಇವತ್ತು ಜಿಮ್ ಮಿಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೂನ್ಲಿ ನಾನು ನನ್ನ ಫಿಟ್ನೆಸ್ ಜರ್ನಿನ ಬೇರೆ ಲೆವೆಲಲ್ಲಿ, ಅಂದರೆ ಏನಾದರೂ ಒಂದು ಚಾಲೆಂಜ್ ಥರ ತಗೊಂಡು ನಾನೇನೇನೇ ಸ್ಟೆಪ್ ಇಡೋಣ ಮುಂದಕ್ಕೆ ಅನ್ನೋದು. ಸೊ ಈಸಿಯಾಗಿ 10 kg ಇಳಿಸ್ತು ಅವ್ಳಿಗೆ. ಒಂದು 15 ಡೇಸ್ ಹುಷಾರಿರಲಿಲ್ಲ ಅಂತ ಹೇಳಿ ಹೋಗಿರಲಿಲ್ಲ ಜಿಮ್ಗೆ. ಸೊ ಒಂದು 3 kg ಮತ್ತೆ ಗೇನ್ ಆಗಿದ್ದೀನಿ. ಸೊ ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡೋಣ. ವರ್ಕೌಟ್ಸು ಎಲ್ಲ ಜಾಸ್ತಿ ಚೆನ್ನಾಗಿ ಮಾಡಿ ಬೇಗ ಸಣ್ಣ ಆಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಲೇಟಾಗಿದೆ. ನಾನು ಇಷ್ಟೇ ಹಾಕ್ಕೊಳ್ಳೋದು, ಏನೂ ಹಾಕ್ಕೊಳ್ಳೋಲ್ಲ ಜಾಸ್ತಿ ಫೇಸ್ಗೆ. ನಾನು ಇವಾಗ ಫೌಂಡೇಶನ್ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ಹೈಡ್ರೇಟಿಂಗ್ ಆಗಿರಲಿ ಅಂತ. ಕೋಲ್ಡ್ ಸೀಸನ್ ಅಲ್ವಾ, ಇದು ವಿಂಟರ್ ಸೀಸನ್. ಸೊ ಅದಕ್ಕೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಯಾವ ಥರದ ವರ್ಕೌಟ್ಸ್ ಮಾಡ್ತೀನಿ ಅನ್ನೋದು ಅಪ್ಡೇಟ್ ಮಾಡ್ತೀನಿ. 75 ಡೇಸ್ ಹಾರ್ಟ್ ಚಾಲೆಂಜ್ ಮಾಡೋಣ. ಅದಕ್ಕೂ ಮುಂಚೆ ಹೆಂಗೆ ಪ್ರಿಪ್ರೇಷನ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಆ್ಯಂಡ್ ನಾನು ನಮ್ಮ ಟ್ರೈನರ್ ಹತ್ರ ತಿಳ್ಕೊಂಡು ಅದನ್ನು ಮಾಡೋದಾ ಹೇಗೆ ಅಂತ ಯೋಚನೆ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಪರವಾಗಿಲ್ಲ ಅಲ್ವಾ, ಹಂಗೆ ಓಡಿಸ್ಕೊಂಬಂದಿದ್ದೀನಿ. 10 ನಿಮಿಷ ಅಂದ್ಬಿಟ್ಟು 5 ನಿಮಿಷಕ್ಕೆ ಬಂದಿದ್ದೀಯಾ. ಹಿಂಗೆ ಮತ್ತೆ ಹಿಂಗಿದೆಯಾ ಮಚ್ಚಿ? ಬಾಸ್ ಮೂವಿ ಅಲ್ವಾ, ಅದಕ್ಕೆ ಫುಲ್ ಎಕ್ಸೈಟ್ಮೆಂಟು. 10 ಗಂಟೆಗೆ ಬುಕ್ ಮಾಡಿದ್ಯಾ? ನಾನು ಹೆಂಗೆ ಬರಬೇಕು ಬೇಗ ಬೇಗ? ಬಾಸ್ ಮೂವಿ ನೋಡ್ತಿರೋದೇ ಲೇಟ್ ಅಲ್ವಾ ನಾವು. ಮ್ಯಾಕ್ಸ್ ನೋಡೋಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆಯಾ? ಫುಲ್ ಎಕ್ಸೈಟ್ಮೆಂಟ್. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ತುಂಬ ವರ್ಷ ಆದಮೇಲೆ ಸಿಕ್ಕವಳೆ, ಮೂವಿ ಡೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇವಳನ್ನ ನೋಡಿದ್ರೆ ಅಕ್ಕ ತಂಗಿದಿರು ಅಂತಲೇ ಕರೆಯೋದು. ಬ್ಲಡ್ ರಿಲೇಷನ್ ಅಲ್ದಿದ್ರು ನಾವಿಬ್ರು ಅಕ್ಕ ತಂಗಿದಿರು ಅಂತಲೇ ಕರೆಯೋದು. ಸೊ ಇವಾಗ ಮೂವಿ ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀವಿ ನಿಮ್ಮ ಜೊತೆ. ಓಕೆ, ಬಾಯ್. ಮೂವಿ ಹೆಂಗಿತ್ತು? ಮಸ್ತ್ ಇತ್ತು ಬಿಡು, ಸಖತ್ ಎಂಜಾಯ್ ಮಾಡಿದ್ವಿ. ಮೂವಿ ಮಾತ್ರ ಸುದೀಪ್ತು ಸಖತ್ತಾಗಿದೆ. ಎಷ್ಟೊಂದು ಜನ ಏನೇನೋ ಹೇಳ್ತಾರೆ ಮೂವಿ ಬಗ್ಗೆ, ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಮೂವಿ. ಆ್ಯಂಡ್ ಸುದೀಪ್ ಆ್ಯಕ್ಟಿಂಗ್ ಮಾತ್ರ ಫಸ್ಟ್ ಕ್ಲಾಸ್. ಹೇಳಂಗೆ ಇಲ್ಲ, ಅದು ಹೀರೋಯಿನ್ ಇಲ್ಲ ಅಂದರೂ ಮ್ಯಾನೇಜ್ ಮಾಡಿಬಿಟ್ಟಿದ್ದಾರೆ. ಹೌದು, ಹೀರೋಯಿನೇ ಇಲ್ಲ ಈ ಮೂವಿಲಿ. ಅದು ಸಖತ್ತಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿಯೊಂದು ಒಂದು ಸೀನಲ್ಲೂ ಒಂದು ಏನು ಸಸ್ಪೆನ್ಸ್ ಅನ್ನೋದಿದೆ. ನೋಡ್ಬೋದು ಮೂವಿ, ನೋಡಿ ಚೆನ್ನಾಗಿದೆ. ಅವನ್ನೇನು ತೆಗೆಯಲ್ವಲ್ಲ. ಈ ಹಳೆ ಥಿಯೇಟ್ರ್ಗಳಲ್ಲಿ ನೋಡೋದೇ ಮಜಾ. ಯಾಕೆ ಹೇಳು ಮಚ್ಚಿ? ಎಷ್ಟೊಂದು ಪೋಸ್ಟ್ರುಗಳು ಹಾಕಿ ರಾರಾಜಿಸ್ಬಿಟ್ಟಿರ್ತಾರೆ. ಫುಲ್ಲು ಫ್ಯಾನ್ಸ್ಗಳೆಲ್ಲ. ವಿಜಿತ್ ಫೋಟೋ ನೋಡಲ್ಲ ಎಲ್ಲಿ ಅಲ್ವಾ? ನಾನು ಅವಾಗವಾಗ ಯಾವಾಗಾದ್ರೂ ಬರ್ತಾ ಇರ್ತೀನಿ. ಬಟ್ ಫ್ರೆಂಡ್ಸ್ ಜೊತೆ MG ರೋಡಿಗೆ ಬಂದಿದ್ದು ತುಂಬ ದಿನ ಆಗಿತ್ತು. ಅದು 7 ಜೊತೆ ಇವಾಗ ಹಂಗೆ ಸುಮ್ಮನೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು
ಸುತ್ತೊಡಿತಾ ಇದ್ದೀವಿ ಎಮ್ ಜಿ ರೋಡ್ನ ಒಂದು ರೋಡ್. ಹಳೆ ಮೆಮೊರೀಸು. ವಿಂಡೋ ಶಾಪಿಂಗು ನಮ್ಮದೆಲ್ಲ. ಶಾಪಿಂಗ್ ಅಲ್ಲ, ವಿಂಡೋ ಶಾಪಿಂಗು. ಈಗಲೂ ಅವಾಗೆಲ್ಲ ಕಡಿಮೆ ಇತ್ತು ಪಾಕೆಟ್ ಮನಿ. ಸದ್ಯ ನಮಗೆ ಬಸ್ಸಿಗೆ ಚಾರ್ಜ್ ಕೊಟ್ಟರೆ ಸಾಕಾಗ್ತಾ ಇತ್ತು. ಹಂಗೆ ಅದರಲ್ಲೂ ಸೇವಿಂಗ್ಸ್ ಮಾಡಿ ಏನಾದರೂ ಶಾಪಿಂಗ್ ಮಾಡ್ತಾಯಿದ್ವಿ, ಸಣ್ಣ ಪುಟ್ಟದ್ದು. ಬಟ್ ಜಾಸ್ತಿ ಇಲ್ಲ, ಸ್ವಲ್ಪ 2 ರೌಂಡ್ ಓಡಾಡೋಣ ಅಂತ. ಮಚ್ಚಿ ಏನು ಅನ್ನಿಸ್ತಾ ಇದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು? ತುಂಬ ಖುಷಿ ಆಗ್ತಿದೆ. ಹೊಸ ಹೊಸ ವಿಷಯಗಳೆಲ್ಲ ಹೇಳ್ತಾ ಇದೀಯಾ, ಗೊತ್ತಿಲ್ಲದಿರೋ ವಿಷಯ ಎಲ್ಲ ಶೇರ್ ಮಾಡ್ತಾ ಇದೀಯಾ. ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತಾಯಿರು. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸರಿ ಮಚ್ಚಿ, ಥ್ಯಾಂಕ್ ಯು ಮಚ್ಚಿ. ಮಚ್ಚಿ ಆನ್ ದ ಶಾಪಿಂಗ್ ಮಾಡ್ತಾ ಇದ್ದಾಳೆ ಬಾಂಬೆ ಫ್ಯಾಷನಲ್ಲಿ. ಹೇಳು ಮಚ್ಚಿ, ಇಂಟ್ರೊಡಕ್ಷನ್ ಕೊಡು ಮಚ್ಚಿ. ನಾನು ಹಿಡ್ಕೊತೀನಿ, ನಾನೇನು ಕೊಡಲಿ ನೋಡಿ. ಯಾವ ಚೆನ್ನಾಗಿ ಎಷ್ಟಿದು? ಇದು 800 4 ಟಾಪ್ ಬರುತ್ತೆ. ಬಾಂಬೆ ಫ್ಯಾಷನ್ ಎಮ್ ಜಿ ರೋಡಲ್ಲಿ ಬಂದಿದ್ದೀವಿ ಇವತ್ತು ಶಾಪಿಂಗಿಗೆ ಅಂತ. ನಮ್ಮ ಮಚ್ಚಿ ಶಾಪಿಂಗ್ ಮಾಡ್ತಾ ಇದ್ದಾಳೆ ಇವತ್ತು. ಏನೇನು ತಗೋತೀವಿ ಮಚ್ಚಿ? ನೋಡು, ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯ ಅದೆಲ್ಲ. ಬಾ ಇವಾಗ. ಆ್ಯಕ್ಚುಲಿ ಈ ಡ್ರೆಸ್ನ ಅಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಟ್ರಯಲ್ ರೂಮಲ್ಲಿ ಆ್ಯಕ್ಚುಲಿ ಹಾಕ್ಕೊಂಡು ನೋಡ್ತಾ ಇದ್ದೆ. ನನ್ನ ಹತ್ರ ಈ ಕಲರ್ ಡ್ರೆಸ್ ಇರಲಿಲ್ಲ. ಸೊ ಹಾಗಾಗಿ ಬರ್ಡೇಗೆ ತೊಗೊಳ್ಳೋಣ ಈ ಡ್ರೆಸ್ಸು ಅಂತ ಹೇಳಿ ತೊಗೊಂಡಿದ್ದು. ಆ್ಯಂಡ್ ಹಾಗೆ ನಾನು ಮಿರರಲ್ಲಿ ನಿಂತ್ಕೊಂಡು ನೋಡ್ಕೊತಾ ಇದ್ದೆ ನನ್ನನ್ನೇ ನಾನು. ಚೆನ್ನಾಗಿದ್ದೀನ, ಹೇಗೆ ಯಾವ ಥರ ಆಗಿದ್ದೀನಿ ಅಂತ ಹೇಳಿ. ನಿಮ್ಗೇನು ಅನಿಸ್ತಾ ಇದೆ? ಶಾಪಲ್ಲಿ ಏನೇನು ಆಫರ್ ಇದೆ ಅಂತ ಕಮೆಂಟ್ ಮಾಡಿ. ಬಾಂಬೆ ಫ್ಯಾಷನಲ್ಲಿ 1200ಗೆ 2 ಸೆಟ್ ಇದೆ, 1600ಗೆ 2 ಸೆಟ್ ಇದೆ. ಯಾವುದೇ ಮೆಟೀರಿಯಲ್ ತೊಗೊಳ್ಳಿ ಸ್ಟಿಚಿಂಗ್ ಫ್ರೀ ಬರುತ್ತೆ. 800ಗೆ 4 ಟಾಪ್ ಬರುತ್ತೆ, 1005 ಲೆಗ್ಗಿನ್ ಬರುತ್ತೆ. ಯಾವುದೇ ಮೆಟೀರಿಯಲ್ ತಗೊಂಡ್ರೆ ಸ್ಟಿಚಿಂಗ್ ಫ್ರೀ ಕೊಡ್ತೀವಿ. ಹೌದಾ? ಇಲ್ಲಿ ಜೆಂಟ್ಸ್ದು ಇದೆಯಾ? ಹಾಂ, ಜೆಂಟ್ಸ್ದು ಎಲ್ಲ ಸ್ಯಾರಿ ಒಂದ್ಬಿಟ್ಟು ಇದ್ದಿದ್ದು ಐಟಮ್ ಎಲ್ಲ ಫ್ಯಾಮಿಲಿ ಐಟಮ್ ಎಲ್ಲ ಸಿಗುತ್ತೆ. 30% ಡಿಸ್ಕೌಂಟ್ ಇರುತ್ತೆ. ಹೇಳಿದ್ನಲ್ಲ, ಅದೇ ಆಫರ್ ಇದೆ. ಡ್ರೆಸ್ 1200ಕ್ಕೆ 2 ಪೀಸ್ ಬರುತ್ತೆ, ಸ್ಟಿಚಿಂಗ್ ಇರುತ್ತೆ, ಎಲ್ಲ ಮೆಟೀರಿಯಲ್ ಸಿಗುತ್ತೆ. ಯಾರು ಒಂದೇ ಬರುತ್ತೆ. ಇನ್ನೊಂದ್ಸತಿ 30% ಡಿಸ್ಕೌಂಟ್ ಇರುತ್ತೆ. ಹೌದಾ? ಓಕೆ. ಇದು ಆ್ಯಕ್ಚುಲಿ ನಾವು ನ್ಯೂ ಇಯರ್ಗೂ ಮುಂಚೆ ಹೋಗಿದ್ದಿದ್ದು. ಸೊ ಹಾಗಾಗಿ ನ್ಯೂ ಇಯರ್ಗೆ ನನ್ನ ಬರ್ಡೇಗೆ ಬಟ್ಟೆ ತೊಗೋಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ವಲ್ಲ, ನೋಡಿಬಿಟ್ಟು ಕಲೆಕ್ಷನ್ ತುಂಬ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದೆ, ಅವಳು ಕೂಡ ಪರ್ಚೇಸ್ ಮಾಡಿದ್ಲು, ನನ್ನ ಫ್ರೆಂಡು ಕೂಡ. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ತುಮಕೂರಲ್ಲಿರೋ ಅಂಥದ್ದಿದು, ಮಧುರಾ ಬೇಕ್ರಿ ಹತ್ರ, ಎಮ್ ಜಿ ರೋಡಲ್ಲಿ. ನನಗೂ ಈ ಶಾಪ್ ವಿಸಿಟ್ ಮಾಡಿದಾದ್ಮೇಲೆ ಅನ್ನಿಸ್ತು, ಯೂಜ್ ಕಲೆಕ್ಷನ್ಸ್ ಇದೆ, ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಚೂಡಿದಾರ್ ಸೆಟ್ ಆಗಿರ್ಬೋದು ಅಥವಾ ಟಾಪ್ಸ್ ಆಗಿರ್ಬೋದು, ನೈಟ್ ವೇರ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಅಂಥ ಕ್ಲಾತ್ಸ್ ಇಲ್ಲಿ ಸಿಗುತ್ತೆ. ನೀವು ಪರ್ಚೇಸ್ ಮಾಡಿ. ನಾನು ಹೇಳಿದೆ ಅಂತ ಬರಬೇಡಿ, ಖಂಡಿತ ನೀವು ಹೋಗಿ ಒಂದು ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಹೋಗಿ ನನಗೆ ಇಷ್ಟ ಆಗಿರೋದಕ್ಕೆ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಶಾಪಲ್ಲಿ ಶಾಪಿಂಗ್ ಆಯಿತು. ಒಬ್ಬೇ ಏನು ಫ್ಯಾಷನಲ್ಲಿ ಭರ್ಜರಿಯ ಶಾಪಿಂಗ್ ಮುಗಿಸಿದ್ದೀವಿ. ನನ್ನ ಬರ್ಡೇಗೆ ಮತ್ತು ಇವಳಿಗೆ ನ್ಯೂ ಇಯರ್ಗೆ ಇವಾಗ ಶಾಪಿಂಗ್ ಆಗಿದೆ. ನೆಕ್ಸ್ಟ್ ಬೇಕಾದರೆ ನಾನು ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಎಮ್ ಜಿ ರೋಡಲ್ಲಿರೋ ಬಾಂಬೆ ಫ್ಯಾಷನ್ನು. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ನ್ಯೂ ಇಯರ್ಗೆ ಆಫರ್ ಕೂಡ ಇದೆ ನೋಡಿ. ಆಗಲೇ ಹೇಳಿದ್ರಲ್ಲ ಅವರು, ಅದೇ ಥರದ ಆಫರ್ ಇದೆ. ತೋರಿಸ್ತೀನಿ ಇನ್ನೊಂದು ಸತಿ. ಬಾಂಬೆ ಫ್ಯಾಷನ್ನು ಮಧುರಾ ಬೇಕ್ರಿ ರೋಡು ಪಕ್ಕದಲ್ಲಿರೋ ರೋಡು. ಸೊ ಹೀಗೆ ಬಂದರೆ ಇಲ್ಲಿ ಡೆಡ್ಡಲ್ಲಿ ಸಿಗುತ್ತೆ. ಇಲ್ಲಿ ಬಂದು ವಿಸಿಟ್ ಮಾಡಿ, ಖಂಡಿತ ಚೆನ್ನಾಗಿದೆ ಕ್ಲಾತು, ನಿಮ್ಗೆ ಇಷ್ಟ ಆಗುತ್ತೆ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ವಿಲಾಸಿಗೆ. ಎಸ್, ಅಲ್ಲೇ ಬಾಂಬೆ ಫ್ಯಾಷನಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇದೆ. ಸೊ ಹೊಟ್ಟೆ ಎಷ್ಟಿತ್ತಾಯಿತು, ಆಲ್ರೆಡಿ ಒಂದು 2:30 ಆಗಿತ್ತು. ಸೊ ಅಲ್ಲಿ ಬಂದು ಊಟ ಮಾಡಿಕೊಂಡು, ಇನ್ನೇನು ಊಟ ಮಾಡಿಕೊಂಡು ಹೊರಡೋಣ ಅನ್ನೋ ಅಷ್ಟೊತ್ತಿಗೆ ಯಾರು ಸಿಕ್ಕಿದ್ರು ಅಂತ ನೀವೇ ನೋಡಿ. ತುಂಬ ದಿನಗಳಾದ್ಮೇಲೆ ನೋಡಿದ್ದು ನನ್ನ ಫ್ರೆಂಡು. ಹಾಯ್ ವಿಜಿ. ಹಾಯ್. ಎಷ್ಟು ವರ್ಷ ಆದಮೇಲೆ ಸಿಗ್ತಾ ಇರೋದು ನನ್ನ ಫ್ರೆಂಡು ವಿಜಿ ಅಂತ, ವಿಜಯ್ ಕುಮಾರ್. ಹಾಯ್, ಹೆಂಗಿದ್ಯಾ ವಿಜಿ? ತುಂಬ ಚೆನ್ನಾಗಿದ್ದೀನಿ. ನೀನು ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಪ್ಪ. ಹೆಂಗಿದೆ ಲೈಫು? ಲೈಫ್ ತುಂಬ ಚೆನ್ನಾಗಿದೆ, ಹೋಗ್ತಾ ಇದೆ. ನೆಕ್ಸ್ಟು 2025 ಬರ್ತಾ ಇದೆ. ಇದು ಈ ವರ್ಷದಲ್ಲಿ ಲಾಸ್ಟ್ ಮೀಟು. ಹೌದು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಮಚ್ಚ, ಸೇಮ್ ಟು ಯು.
ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಸೇಮ್ ಟು ಯು ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸರಿ, ಬಾಯ್. ಬಾಯ್ ಕಣೆ, ಮಿಸ್ ಯು. ಸಿಗೋಣ. ಅಯ್ಯೋ ಈ ಥರ ಇತ್ತು ನಮ್ಮ ಒಂದು ಮೂವಿ ಡೇಟ್. ಹೆಂಗಿತ್ತು ಗರ್ಲ್ಸ್ ಮೂವಿ ಡೇಟ್ ಇದು. ಲಾಸ್ಟಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋವಾಗ ವಿಜಯ್ ಸಿಗ್ತಾ. ಮೇ ಬಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.